ನೀವ್ ಹೇಳಿದ್ರೆ ನಾ ಹೇಳ್ತೀನಿ, ನೀವ್ ಕೇಳಿದ್ರೆ ನಿಮ್ಮ ಅಜೆಂಡಾ ನಾ ಹೇಳಲ್ಲ. ನಮ್ಮ ತಮ್ಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಜಯದೇವ ಆಸ್ಪತ್ರೆ 371 ಬೆಡ್ಡಿನ ಈ ಆಸ್ಪತ್ರೆ ಬಹಳ ಚೆನ್ನಾಗಿ ನಡೀತಾ ಇದೆ ಮತ್ತು ಜನರು ಇದ್ರೆ ಬಹಳ ಅನುಕೂಲ ಆಗ್ತಾ ಇದೆ. ಇವತ್ತು ಜಯದೇವ ವಿಸಿಟ್ ಮಾಡೋ ಉದ್ದೇಶ ಏನಂತಂದ್ರೆ ಇಲ್ಲಿ ಮತ್ತೆ ಏನೇನು ಸವಲತ್ತುಗಳು ಜನರಿಗೆ ಬೇಕು ಮತ್ತೆ ನಾವು ಇದನ್ನ ಯಾವ ರೀತಿ ಇನ್ನೂ ಎಕ್ಸ್ಪ್ಯಾಂಡ್ ಮಾಡಕ್ ಸಾಧ್ಯ ಇದೆ ಮತ್ತು ಇಲ್ಲಿ ಡಾಕ್ಟರ್ಸು ಇಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲರ ಏನ್ ಅಭಿಪ್ರಾಯ ಇದೆ, ಏನು ಕುಂದುಕೊರತೆಗಳಿವೆ, ಅದನ್ನ ಹೇಗೆ ನಿಭಾಯಿಸಬೇಕು ಅಂತ ಕರ್ಕೊಂಡು ಹೋಗಕ್ಕೆ ನಾನು ರಿವ್ಯೂ ಮಾಡಕ್ಕೆ ಬಂದಿದ್ದೆ. ನಮ್ಮ ಆಸ್ಪತ್ರೆಗಳಲ್ಲಿ ಯಾವುದು ಔಷಧಿ ನಮ್ಮ ನೋಡಿ ಮೆಡಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವುದೇ ಔಷಧಿಯ ಕೊರತೆ ಇಲ್ಲ ಮತ್ತು ಬಹಳ ಸ್ಪಷ್ಟವಾಗಿ ಸರ್ಕ್ಯುಲರ್ ಕೂಡ ಹೊರಡಿಸಿದ್ದೀವಿ. ಏನಂದ್ರೆ ಯಾರು ಕೂಡ ಹೊರಗಡೆ ಮೆಡಿಸಿನ್ ಬರ್ದು ಕೊಡಂಗಿಲ್ಲ, ಬರ್ದು ಕೊಟ್ರೆ ನಿಮ್ಮ ಮೇಲೆ ಆಕ್ಷನ್ ತಗೊಳ್ತೀವಿ ಅಂತ ಸರ್ಕ್ಯುಲರ್ ಹೊರಡಿಸಿದ್ದೀವಿ. ಆ ಸರ್ಕ್ಯುಲರ್ ನಿಮ್ಮ ಪ್ರೆಸ್ದವರಿಗೂ ಕೂಡ ಹಾಕಿದ್ದೀನಿ ನಾನು. ನಮ್ಮ ವೈದ್ಯಕೀಯ ಶಿಕ್ಷಣ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಯಾವುದೇ ಆಸ್ಪತ್ರೆಯಲ್ಲಿ ಇವತ್ತು ಯಾವುದೇ ಔಷಧಿಯ ಕೊರತೆ ಇಲ್ಲ. ಹೌದು, ನಿರ್ಧಾರ. ನಮ್ಮ ಇಲಾಖೆಯಲ್ಲಿ ನೋಡಿ, ನಮ್ಮ ಇಲಾಖೆಯಲ್ಲಿ ಖಾಲಿ ಇರ್ತಕ್ಕಂಥ ಎಲ್ಲಾ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಅಂತಕ್ಕಂಥದ್ದು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾಕಂದ್ರೆ ನಮ್ಮ ಇಲಾಖೆಯಲ್ಲಿನೇ ಸುಮಾರು 2,000 ಹುದ್ದೆ ಖಾಲಿ ಇವೆ. ಹಾಗಾಗಿ ನಾವು ಅದನ್ನ ಇಂಟರ್ನಲ್ ರಿಸರ್ವೇಶನ್ಗೋಸ್ಕರ ಪೆಂಡಿಂಗ್ ಇತ್ತು. ಈಗ ಅದೆಲ್ಲ ಸಾಲ್ವ್ ಆಗಿದೆ. ನಿನ್ನೆ ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ಆಗಿದೆ. ಹಾಗಾಗಿ ನಮ್ಮ ಎಲ್ಲಾ ಸಂಸ್ಥೆಗಳಲ್ಲಿ ಎಲ್ಲಾ ನಮ್ಮ ಇನ್ಸ್ಟಿಟ್ಯೂಟ್ಗಳಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ. ಈ ವರ್ಷ ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ. ಕೆಲವೊಂದು ಜಿಲ್ಲೆಗಳಿಗೆ ಹೊಸ ಮೆಡಿಕಲ್ ಕಾಲೇಜ್ ಪ್ರಪೋಸಲ್ ಅನ್ನ ಕೊಟ್ಟಿದ್ದೀವಿ. ಅದು ನೋಡೋಣ, ಬಜೆಟ್ ಎಲ್ಲ ಅನೌನ್ಸ್ ಮಾಡಬೇಕಾಗತ್ತೆ. ಮಾನ್ಯ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ನಿರ್ಣಯ ತೆಗೆದುಕೊಳ್ತಾರೆ. ಕಳೆದ ವರ್ಷ ನಾವು ಬಾಗಲಕೋಟೆ ಮತ್ತೆ ಕನಕಪುರ ಮತ್ತು ರಾಮನಗರ ಇದರಲ್ಲಿ ನಾವು ಈಗಾಗಲೇ ಅರ್ಜಿ ಸಲ್ಲಿಸಿದ್ದೀವಿ. ಈಗಾಗಲೇ ಟೆಂಡರ್ ಕೂಡ ಕರೆದಿದ್ದೀವಿ. ಕನಕಪುರಗೆ ಬಾಗಲಕೋಟೆಗೆ ಟೆಂಡರ್ ಕರೆದಿದ್ದೀವಿ. ರಾಮನಗರದಲ್ಲಿ ಕೆಲಸ ನಡೀತಾ ಇದೆ. ಮತ್ತೆ ಈ ವರ್ಷನೂ ಕೂಡ ಒಂದ್ 2-3 ಮೆಡಿಕಲ್ ಕಾಲೇಜ್ಗಳಿಗೆ ಪ್ರಸ್ತಾವನೆಯನ್ನ ನಾವು ಮಾನ್ಯ ಮುಖ್ಯಮಂತ್ರಿಗೆ ಕೊಟ್ಟಿದ್ದೀವಿ. ಅವರು ಹಣಕಾಸಿನ ಲಭ್ಯತೆ ನೋಡಿಕೊಂಡು ಇವತ್ತು ಒಂದ್ ಅಥವಾ 2 ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ನೋಡಿ, ಇದು ಎಲ್ಲಾ MLAಗಳು ಅವ್ರು ಎಕ್ಸ್ಪ್ರೆಸ್ ಮಾಡ್ತಾರೆ. ಎಲ್ಲಾ MLAದು ತಮ್ಮ ಅಭಿಪ್ರಾಯ ಹೇಳ್ತಾರೆ. ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಪಕ್ಷದ ವರಿಷ್ಠರು ಹೈಕಮಾಂಡ್ ಏನ್ ಮಾಡ್ತಾರೆ ಎಲ್ಲ ಚರ್ಚೆ ಮಾಡಿ ಇವತ್ತು ಅವ್ರ ಸಮಯ ಅವ್ರು ಸೂಕ್ತ ಅನಿಸಿದಾಗ ಮಾಡ್ತಾರೆ. ಅದ್ರ ಬಗ್ಗೆ ನನಗೆ ಮಾಹಿತಿ ಇರಲ್ಲ. ಇದು ಮಾಹಿತಿ ಯಾರಿಗೆ ಇರ್ತದೆ ಅಂದ್ರೆ ಮುಖ್ಯಮಂತ್ರಿಗಳಿಗೆ ಇರ್ತದೆ, ಇಲ್ಲ KPCC ಅಧ್ಯಕ್ಷರಿಗೆ ಇರ್ತದೆ, ಇಲ್ಲ ಅಂದ್ರೆ ಹೈಕಮಾಂಡ್ಗೆ ಇರ್ತದೆ. ನನಗೆ ಕೇಳಿದ್ರೆ ನಾನೇನ್ ಹೇಳ್ಬೇಕು? ಮತ್ತೀಗ 6ನೇ ತಾರೀಕು ಮಂಡನೆ ಇದೆ. ಅದ್ರ ಬಗ್ಗೆ ನನಗೆ ಇಲ್ಲ, ಅವ್ರು ಬರ್ತಾ ಇದ್ದಾರೆ. ನೋಡಿ, ಅವರು ಶಾಸಕರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ನಮ್ಮ ಸ್ವಂತ ಖರ್ಚಿನಲ್ಲಿ ನಾವು ವಿದೇಶಕ್ಕೆ ಹೋಗ್ತಾ ಇದೀವಿ. ಯಾಕಂದ್ರೆ ಮೊದಲೇ ಪ್ಲಾನ್ ಮಾಡಿದ್ವಿ, ಅದಕ್ಕೆ ಹೋಗ್ತಾ ಇದೀವಿ ಅಂತೇಳಿ ಹೇಳಿದ್ದಾರೆ. ಅದ್ರ ಬಗ್ಗೆ ಏನು ಗೊಂದಲ ಇಲ್ಲ. ನಾವೊಂದು ಕೆಲವೊಂದು ಪ್ರಪೋಸಲ್ ಅನ್ನ ಇಟ್ಟಿದೀವಿ, ನೋಡೋಣ. ಯಾಕಂದ್ರೆ ನಮ್ಮ ಜಿಲ್ಲೆಗೆ ಸಾಕಷ್ಟು ನಮ್ಮ ಸರ್ಕಾರ ಬಂದ ಮೇಲೆ ಸಾಕಷ್ಟು ಯೋಜನೆಗಳನ್ನ ಇಲ್ಲಿ ಅನುಷ್ಠಾನಕ್ಕೆ ತಂದಿದ್ದೀವಿ. ಇಲ್ಲಿಗೆ ನೆನಗುದಿಗೆ ಬಿದ್ದಿರ್ತಕ್ಕಂಥ ಟ್ರಾಮಾ ಸೆಂಟರ್ ಪ್ರಾರಂಭ ಮಾಡಿದ್ದೀವಿ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಮಾಡಿದ್ದೀವಿ.